Good morning, dear students. Welcome back all of you to the physics online class. I am Shweta Kallur, the physics lecturer in a Royal Palace PU College, Chamkandi. In the previous video, I explained you about the basic branches in the physics. Today, I am going to start the first PUC syllabus. In that, the first chapter, that is physical world. Today, let us start the chapter 1, that is for the first PUC, that is physical world. ಹಾಗಿದ್ರೆ ಇವತ್ತು ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ನಿಮಗೆ ಫಸ್ಟ್ ಇಯರ್ದು 1ನೇ ಚಾಪ್ಟರ್ ಸಿಲೆಬಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರ ಹೆಸರು ಏನಪ್ಪ ಅಂದರೆ ಫಿಸಿಕಲ್ ವರ್ಲ್ಡ್ ಅಂತ ಹೇಳಿ. ಹಾಗಿದ್ರೆ ಈ ಒಂದು ಚಾಪ್ಟರ್ದಿಂದ ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಎಷ್ಟು ಮಾರ್ಕ್ಸ್ ಬರ್ಬೋದಪ್ಪ ಅಂದರೆ ದ ವೇಟೇಜ್ ಆಫ್ ಮಾರ್ಕ್ಸ್ at present blueprint, weightage of marks from this present blueprint is just 2 marks. ನೆನ್ಪಿಟ್ಕೋರಿ, ಈ ಚಾಪ್ಟರ್ದಿಂದ ನಿಮಗೆ ಎರಡು ಮಾರ್ಕ್ಸ್ ಬರುತ್ತೆ. ಆದರೆ ಅಷ್ಟೇ ಬ್ಯೂಟಿಫುಲ್ ಮತ್ತು ಇಂಟ್ರೆಸ್ಟಿಂಗ್ ಚಾಪ್ಟರ್ ಐತ್ರಿ. ರೈಟ್, ದೇರ್ ಆರ್ ಸಮ್ ಫಿಕ್ಸ್ಡ್ ಕ್ವಶನ್ಸ್. ಇಲ್ಲಿ ಫಿಕ್ಸ್ ಆಗಿರುವಂಥ ಕೆಲವೊಂದು ಕ್ವಶನ್ಸ್ ಇದಾವೆ. ಆ ಕ್ವಶನ್ಸನ್ನು ನೀವು ಚಂದಂಗೆ ಓದ್ಕೊಂಡು ರೆಡಿ ಮಾಡಿದ್ರಪ್ಪ ಅಂದರೆ ಡೆಫಿನೆಟ್ಲಿ ಯು ಸ್ಕೋರ್ ದಿ 2 marks from this chapter. Am I clear? Then what is physical world? Briefly, ಇದರಲ್ಲಿ ನಾವು ಏನು ಕಲಿತೀವಪ್ಪ ಅನ್ನೋದು ನಮಗೆ ಲಕ್ಷ್ಯದಲ್ಲಿರಬೇಕು, ಗಮನದಲ್ಲಿರಬೇಕು. ರೈಟ್, ಫಿಸಿಕಲ್ ವರ್ಲ್ಡ್ ಅಂದರೆ ಈ ಒಂದು ಚಾಪ್ಟರ್ದಲ್ಲಿ ಫಿಸಿಕ್ಸಿಗೆ ಸಂಬಂಧಪಟ್ಟ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಕಲಿತೀವಿ. ವಾಟ್ ಆರ್ ದ ಬೇಸಿಕ್ ಪ್ರಾಪರ್ಟೀಸ್? ಆಲ್ರೆಡಿ ವಿ ಡೀಲ್ಟ್ ವಿತ್ ದ ಕನ್ಸೆಪ್ಟ್ ಆಫ್ ವಾಟ್ ಈಸ್ ಅ ಸೈನ್ಸ್, ವಾಟ್ ಈಸ್ ಅ ಫಿಸಿಕ್ಸ್ ಆ್ಯಂಡ್ ವಾಟ್ ಆರ್ ದ ಬ್ರಾಂಚಸ್ ಇನ್ ದ ಫಿಸಿಕ್ಸ್. ರೈಟ್, that only continued with how the physics is giving scope and excitement, how the physics, technology and the society are interrelated each other. What are the fundamental forces present in the nature? What are the conservative laws? What is the meaning of unification? What is the meaning of reductionism? What are hypotheses, axioms, model? That all the points we are going to cover in this unit. Am I clear? ಅಂದ್ರೆ ಈ ಚಾಪ್ಟರ್ದಲ್ಲಿ ಬೇಸಿಕಲಿ ನಿಮಗೆ ಗೊತ್ತಿರುವಂಗೆ ಭೌತಶಾಸ್ತ್ರ ಅಂದ್ರೇನು, ಅದರ ಭಾಗಗಳು ಯಾವ್ಯಾವ ಅದಾವು. ಸೈನ್ಸನ್ನು ಕಲಿಬೇಕಾದ್ರೆ ಯಾಕೆ ಈ ಫಿಸಿಕ್ಸ್ ಇಷ್ಟು ಇಂಪಾರ್ಟೆಂಟ್ ಅದ? ಹಾಗಿದ್ರೆ ಇನ್ನೂ ಮುಂದುವರಿದು ಏನು ಕಲಿತೀವಿ ಅಂದ್ರೆ ಫಿಸಿಕ್ಸ್ ನಮಗೆ ಎಲ್ಲಿಂದ ಯಾವ ರೀತಿ ಎನ್ಕರೇಜ್ ಮಾಡುತ್ತಾ, ಹೆಂಗೆ ಟೆಕ್ನಾಲಜಿ ಜೊತೆಗೆ ಇದು ಲಿಂಕ್ ಅದ, ಫಿಸಿಕ್ಸು ಮತ್ತು ಸೈನ್ಸ್, ಟೆಕ್ನಾಲಜಿ ಮತ್ತು ಸೊಸೈಟಿ ಈ ಮೂರರ ನಡುವೆ ಇಂಟರ್ ಕನೆಕ್ಟೆಡ್ ಹೆಂಗದ. ಆಮೇಲೆ ಮುಂದೆ ಹೋಗಿ ಇಲ್ಲಿ ಫಂಡಾಮೆಂಟಲ್ ಮುಖ್ಯವಾಗಿ ನೇಚರ್ದಲ್ಲಿ, ನಿಸರ್ಗದಲ್ಲಿ ಫೋರ್ಸ್ಗಳಿದಾವೆ, ಅವುಗಳು ಯಾವುವು, ಅದರೊಳಗೆ ವೀಕೆಸ್ಟ್ ಯಾವುದದ, ಸ್ಟ್ರಾಂಗೆಸ್ಟ್ ಯಾವುದದ, ಅದ್ರ ಪ್ರಾಪರ್ಟೀಸ್ ಏನದಾವು, ಕನ್ಸರ್ವೇಟಿವ್ ಲಾಸ್ ಅಂತ ಬರ್ತಾವೆ, ಯುನಿಫಿಕೇಶನ್ ಅಂತ ಬರುತ್ತೆ. ಆ ಎಲ್ಲ ಪಾಯಿಂಟ್ಸ್ಗಳನ್ನು ಈ ಒಂದು ಚಾಪ್ಟರ್ದಲ್ಲಿ ನಾವು ಕಲಿತೀವಿ. ಓಕೆ, ಹಾಗಿದ್ರೆ ಇವತ್ತು ನಾನು ನಿಮಗೆ ಯಾವ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ಅಬೌಟ್ ವಾಟ್ ಈಸ್ ಅ ಸೈಂಟಿಫಿಕ್ ಮೆಥಡ್. ವಾಟ್ ಈಸ್ ಅ ಸೈಂಟಿಫಿಕ್ ಮೆಥಡ್? Because firstly we should know what is the science. Science means it came from the word scientia, that means to know or the knowledge. ಸೈನ್ಸ್ ವಿಜ್ಞಾನ ಅಂದ್ರೆ ನಾಲೆಜ್ ಅಂದಂಗ ಅಥವಾ ಟು ನೋ ಅಂದಂಗ, ಅರ್ಥ ಮಾಡ್ಕೊಳ್ಳೋಣ ಅಂದಂಗ. ರೈಟ್, ಅದರಲ್ಲಿ ಬೇಸಿಕಲಿ ಫಿಸಿಕ್ಸ್ ಈಸ್ ದ ಮೇನ್ ಬ್ರಾಂಚ್. ಅಲಾಂಗ್ ವಿತ್ ದ್ಯಾಟ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ವಿಲ್ ಕಮ್. Then, so physics means already you know that is dealing with the nature and the natural phenomena, right? Then
when we are talking about the science containing the scientific method, ಯಾವಾಗ ವಿಜ್ಞಾನವನ್ನು ನಾವು ಕಲೀಲಿಕ್ಕೆ ಇಷ್ಟಪಡ್ತೀವಿ, ಆ ವಿಜ್ಞಾನ ಯಾಕೆ ಕಲಿತೀವಪ್ಪ ಅಂದರೆ ಇದೊಂದು ಏನದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಜ್ ಅದ ಅಂತ ಹೇಳಿ ಕಲಿತೀವಿ. ಹಾಗಿದ್ರೆ ಈ ವಿಜ್ಞಾನದಲ್ಲಿ ಒಂದು ಮೊದಲಿಗೆ ಬರುವುದೇನ್ರಿಪ್ಪ, ವೈಜ್ಞಾನಿಕ ಪದ್ಧತಿ, ಸೈಂಟಿಫಿಕ್ ಮೆಥಡ್ ಅಂತ ಹೇಳ್ತೀವಿ. ವಾಟ್ ಈಸ್ ಮೀನಿಂಗ್ ಆಫ್ ಸೈಂಟಿಫಿಕ್ ಮೆಥಡ್? ವಾಟ್ ಸ್ಟೆಪ್ಸ್ ಇಟ್ ಇನ್ವಾಲ್ವ್ಡ್? The steps involved in this is given by. ಹಾಗಿದ್ರೆ ಈ ವೈಜ್ಞಾನಿಕ ಪದ್ಧತಿಯೊಳಗ ಯಾವ ಸ್ಟೆಪ್ಗಳಿದಾವು ಅವುಗಳನ್ನ ಈ ರೀತಿಯಾಗಿ ಹೇಳ್ತೀನಿ. ದ ಫಸ್ಟ್ ಒನ್ ಈಸ್ ಸಿಸ್ಟಮ್ಯಾಟಿಕ್ ಆಬ್ಸರ್ವೇಷನ್. The first step is systematic observation. Right. What is the meaning of systematic observation? ಈಗ ನಿಮ್ಮ ಕೈಯೊಳಗ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಕೊಟ್ರು ಅಂತೇಳಿ, ಅದು ಎದಕ್ಕೆ ಸಂಬಂಧಪಟ್ಟದ್ದು? ಸೈನ್ಸಿಗೆ ಸಂಬಂಧಪಟ್ಟದ್ದು, ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಹಾಗಿದ್ರೆ ಕೊಟ್ಟ ತಕ್ಷಣ ಇದು ಹಿಂಗೈತಿ ಅಂತ ತಿಳ್ಕೊಂತೀವಿ. ಬಟ್ ಮೊದಲಿಗೆ ನಾವು ಏನು ಮಾಡ್ಬೇಕು, ಅದನ್ನ ಸಿಸ್ಟಮ್ಯಾಟಿಕಲಿ ಅಬ್ಸರ್ವ್ ಮಾಡಬೇಕು. ಸಿಸ್ಟಮ್ಯಾಟಿಕ್, ಸೊ ಹೆಂಗಪ್ಪ ಅಂದ್ರೆ ಪದ್ಧತಿ ಅಂತ ಹೇಳ್ತೀವಲ್ಲ, ಸಿಸ್ಟಮ್ಯಾಟಿಕ್, ವ್ಯವಸ್ಥಿತವಾಗಿ ನಾವು ಅದನ್ನ ಅಬ್ಸರ್ವ್ ಮಾಡಬೇಕು. ವಾಟ್ ಇಟ್ ಈಸ್, ಅಸ್ಯೂಮ್ ಇಟ್ ಈಸ್ ಅ ಚಾಕ್ ಓನ್ಲಿ, ನಿಮ್ಮ ಕಡೆ ಕೊಟ್ಬಿಟ್ಟಿರ್ತೀನಿ. ಹಾಗಿದ್ರೆ ಇದು ಏನದ, ಇದರೊಳಗೆ ಪ್ರಾಪರ್ಟೀಸ್ ಏನದ, ವಾಟ್ ಆರ್ ದ ಅಬ್ಸರ್ವೇಷನ್, ಯು ಹ್ಯಾವ್ ಟು ಸಿ ದ್ಯಾಟ್ ಸಿಸ್ಟಮ್ಯಾಟಿಕಲಿ. ದೆನ್ ನೆಕ್ಸ್ಟ್ ವಿ ಆರ್ ಡೂಯಿಂಗ್ ದ ಸೆಕೆಂಡ್ ಸ್ಟೆಪ್, controlled experiments. Controlled experiments. ಒಂದು ವಸ್ತು ಕೊಟ್ಟ ತಕ್ಷಣ ಅದು ನೀವು ಒಪ್ಕೊಳ್ಳೋದಿಲ್ಲ, ಅದನ್ನ ನೆಕ್ಸ್ಟ್ ಏನ್ ಮಾಡ್ತೀರಿ, ಅಬ್ಸರ್ವ್ ಮಾಡಿದ ಮೇಲೆ ಹಿಂಗೆ ಹೇಳಾಕತ್ತಾರಂದ್ರೆ ಇದು ಐತೋ ಇಲ್ಲೋ ಅಂತ ನಾವು ಚೆಕ್ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ವಿ ಆರ್ ಡೂಯಿಂಗ್ ದ ಎಕ್ಸ್ಪೆರಿಮೆಂಟ್ಸ್ ದಟ್ ಆರ್ ಕಾಲ್ಡ್ ದಿ ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್ಸ್. ದೆನ್ ನೆಕ್ಸ್ಟ್ ವಿ ಮೂವ್ ಟು ದ ಸ್ಟೆಪ್ ದಟ್ ಈಸ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಅನಾಲೈಸಿಸ್. Qualitative and quantitative analysis or reasoning. Quantitative reasoning. ಎಕ್ಸ್ಪೆರಿಮೆಂಟ್ ಮಾಡಿ ಆದಮೇಲೆ ಅದನ್ನು ನಾವು ಕ್ವಾಲಿಟೇಟಿವ್, ಎಷ್ಟು ಕ್ವಾಲಿಟಿ ಅದ, ಅದೇ ರೀತಿ ಎಷ್ಟು ಕ್ವಾಂಟಿಟಿ ಅದ, ರೀಸನಿಂಗ್ ಮಾಡ್ತೀವಿ. ವಿ ಆರ್ ಕನೆಕ್ಟಿಂಗ್, ವಿ ಆರ್ ಬ್ರಿಂಗಿಂಗ್ ನ್ಯೂ ಐಡಿಯಾಸ್ ಅಬೌಟ್ ದ್ಯಾಟ್. Okay, then after that the next step is we are giving a mathematical modeling. ಸೊ ಇದಾದ ತಕ್ಷಣ ಏನು ಮಾಡ್ತೀವಿ, ಅದಕ್ಕೊಂದು ಮಾಡೆಲ್ ಅನ್ನ ಪ್ರಿಪೇರ್ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ವಿ ಆರ್ ಕನೆಕ್ಟಿಂಗ್ ವಿತ್ ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಟು ಪ್ರೂವ್ ದ್ಯಾಟ್ ಆರ್ ಟು ವೆರಿಫೈ ದ್ಯಾಟ್. ದಟ್ ಈಸ್ ನಥಿಂಗ್ ಬಟ್ ಮ್ಯಾಥಮೆಟಿಕಲ್ ಮಾಡೆಲಿಂಗ್. Right? Then next step is we are predicting. Next is prediction and verification of theories. Verification of theories. ಓಕೆ, ಸೊ ಅದಾದ ಮೇಲೆ ಹೌದು ಹಿಂಗೈತಿ ಅಂತ ಪ್ರೆಡಿಕ್ಟ್ ಮಾಡ್ತೀವಿ, ಇದು ಹಿಂಗೆ ವರ್ಕ್ ಆಗುತ್ತಂತ ಪ್ರೆಡಿಕ್ಟ್ ಮಾಡ್ತೀವಿ. ಆ ಪ್ರೆಡಿಕ್ಟ್ ಮಾಡಿದ್ದನ್ನು, ಆ ಥೇರಿಗಳನ್ನು ನಾವೇನು ಮಾಡ್ತೀವಿ, ವೆರಿಫಿಕೇಶನ್ ಮಾಡ್ತಾ ಹೋಗ್ತೀವಿ. Yes, am I clear to everyone? Right? So these are the important steps which are involved in the scientific method. Remember, if the question comes, mention the steps involved in the scientific method. ಸೈಂಟಿಫಿಕ್ ಮೆಥಡ್ದಲ್ಲಿ ಇನ್ವಾಲ್ವ್ ಆದ ಸ್ಟೆಪ್ಗಳನ್ನು ಹೇಳ್ರಿ, ಹಂತಗಳನ್ನು ತಿಳಿಸ್ರಿ ಅಂತಂದ್ರೆ ಅಲ್ಲಿ ಯಾವುದಾದ್ರೂ ಎರಡನ್ನು ನೀವು ಮೆನ್ಷನ್ ಮಾಡ್ಬೋದು. ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್, ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್ಸ್, ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ರೀಸನಿಂಗ್, ಮ್ಯಾಥಮೆಟಿಕಲ್ ಮಾಡೆಲಿಂಗ್, ಪ್ರೆಡಿಕ್ಷನ್ ಆ್ಯಂಡ್ ದ ವೆರಿಫಿಕೇಶನ್ ಆಫ್ ದಿ ಥಿಯರೀಸ್. Right? Then next let us move to the point, what is unification? ಇದಾದ ಮೇಲೆ ಬರುವುದೇನಪ್ಪ ಅಂದರೆ ಯೂನಿಫಿಕೇಶನ್ ಅಂದರೆ ಏನು? ಯೂನಿಫಿಕೇಶನ್,
What unification? It is the attempt. It is the attempt used to explain the physical quantities with the help of the smaller concept. What happens here? ಯುನಿಫೈಡ್ ಅಂದ್ರೆ ಏನ್ರಿ, ಒಂದು ನಾವು ಕನ್ಸೆಪ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗ್ಯದ, ಆ ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗ್ಯದ. ಆ ಕ್ವಾಂಟಿಟಿಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ, ಹೈಯರ್ ಥೇರೀಸ್ಗಳನ್ನು ಉಪಯೋಗ ಮಾಡ್ತಾ ಹೋಗ್ತೀವಿ. ವಿ ಯೂಸ್ ದಿ, ಉದಾಹರಣೆಗೆ ಲಾ ಆಫ್ ಗ್ರಾವಿಟೇಷನ್. The Newton's law of gravitation used to explain why the planets are revolving around the sun only and how the gravitation is existing. All the bigger concept can be explained with the help of the unification, that is by using the properties of the physical quantities. The next one is reductionism. ಹಾಗಿದ್ರೆ ಎರಡನೇದು ಬರುತ್ತಾ ಏನಪ್ಪಾ ಅಂದ್ರೆ ರೆಡಕ್ಷನಿಸಮ್ ಅಂದ್ರೆ ಏನು? ರೆಡಕ್ಷನಿಸಮ್, ವಾಟ್ ಈಸ್ ಅ ರೆಡಕ್ಷನಿಸಮ್? ದಿಸ್ ಈಸ್ ಕ್ವೈಟ್ ಡಿಫರೆಂಟ್. Reductionism is the approach in which the complex theories, the properties of the complex theories are explained by using the properties of its smaller constituent theories. ದೊಡ್ಡ ದೊಡ್ಡ ಥೇರಿಗಳನ್ನು, ಅವುಗಳಲ್ಲಿ ಬರುವಂಥ ಸಣ್ಣ ಥೇರಿಗಳನ್ನು ಉಪಯೋಗ ಮಾಡಿಕೊಂಡು ಆ ಕಾಂಪ್ಲೆಕ್ಸ್ ಥೇರಿಗಳನ್ನು ನಾವೇನು ಮಾಡ್ತೀವಿ, ಸಾಲ್ವ್ ಮಾಡ್ತಾ ಹೋಗ್ತೀವಿ. ಆ ಅಪ್ರೋಚನ್ನು ಏನಂತ ಕರಿತೀವಿ? ರೆಡಕ್ಷನಿಸಮ್ ಅಂತ ಕರಿತೀವಿ. Is that clear? Unification means smaller, we are explaining with the higher theory. ಇಲ್ಲಿ ಹೈಯರ್ ಕಾಂಪ್ಲೆಕ್ಸ್ ಥಿಯರಿಯನ್ನ ವಿತ್ ದ ಹೆಲ್ಪ್ ಆಫ್ ದಿ ಸ್ಮಾಲ್ ಪ್ರಾಪರ್ಟೀಸ್, ಕಾನ್ಸ್ಟಿಟ್ಯೂಯೆಂಟ್ ಪ್ರಾಪರ್ಟಿಗಳಿಂದ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ದಟ್ ಅಪ್ರೋಚ್ ಈಸ್ ಕಾಲ್ಡ್ ಆಸ್ ದಿ ರೆಡಕ್ಷನಿಸಮ್. Am I clear? Yes. Then let us move to the point. Scope and excitement of physics. Scope and excitement of physics. Of physics. What is the scope? Excitement. See, when you come across the beautiful models, the beautiful inventions, you will feel very excitement. ಸಡನ್ ಆಗಿ ಈಗ ಒಂದು ನ್ಯಾಚುರಲ್ ಆಗಿ ಅಥವಾ ರೀಸೆಂಟ್ ಒಂದು ಎಕ್ಸಾಂಪಲ್ನ ತಗೋಬಹುದ್ರಿ. ಹೊಸ ಮೊಬೈಲ್ ಯಾವುದಾದ್ರೂ ಲಾಂಚ್ ಆಗೈತಿ ಅಂದರೆ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ ರೀ. ಅದ್ರ ಫೀಚರ್ಸ್ ಏನಿರ್ಬೋದು, ರೆಸಲ್ಯೂಷನ್ ಎಷ್ಟಿರ್ಬೋದು, ಮೆಮೊರಿ ರ್ಯಾಮ್ ಎಷ್ಟದ, ರೋಮ್ ಎಷ್ಟದ, ಹೀಗೆಲ್ಲ ನಾವು ಥಿಂಕ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ದ ಎಕ್ಸೈಟ್ಮೆಂಟ್. Physics, technology is nothing but it is linked with the physics only. That is the excitement. That excitement is, it is a vast or it is a widely spreading over the world. ಅದೇನಾಗೈತಿ ಅಂದ್ರೆ ಸಣ್ಣ ಕಣದಿಂದ ಹಿಡ್ಕೊಂಡು ಲಾರ್ಜ್ ತನಕನೂ ಎಕ್ಸ್ಟೆಂಡ್ ಆಗ್ಯದ. Even the scope also. Scope means what? From what extent to what extent we are studying about the physics. Physics ಅಂದ್ರೆ ಸಣ್ಣ ಕಣಗಳಿಂದ ಹಿಡ್ಕೊಂಡು ಯೂನಿವರ್ಸ್ವರೆಗೂ ನಾವೇನು ಮಾಡ್ತಾ ಇದ್ದೀವಿ? ಸ್ಟಡಿ ಮಾಡ್ತಾ ಇದ್ದೀವಿ. The scope is broad range. ಸಣ್ಣದು ಬರೀ ಒಂದು ಯಾವುದೋ ಒಂದು ಕಣದ ಬಗ್ಗೆ ಸ್ಟಡಿ ಮಾಡಿ ಬಿಡುವುದಿಲ್ಲ, ಒಂದು ದೊಡ್ಡ ವಸ್ತುವಿನ ಬಗ್ಗೆ ಇಲ್ಲ, ಸಣ್ಣದು ಹಿಡ್ಕೊಂಡು. ಹಾಗಿದ್ರೆ ಈ ಒಂದು ಫಿಸಿಕ್ಸ್ದಲ್ಲಿ ಸ್ಕೋಪ್ ಎಲ್ಲಿಂದ ಎಲ್ಲಿ ತನಕ, ದ ಮಾಸ್, ಲೆಂತ್, ಟೈಮ್, ದ ಬೇಸಿಕ್ ಕಾನ್ಸೆಪ್ಟ್ ಯು ಆರ್ ಕನ್ಸಿಡರಿಂಗ್ ಮೀನ್ಸ್ ವಿ ಆರ್ ಸ್ಟಡಿಂಗ್ ಹಿಯರ್ ದಿ ಮಾಸ್ ಆಫ್ ದಿ ಆರ್ಡರ್ ಆಫ್ 10⁻³ kg to 10⁻⁵ kg. 10⁻⁵ kg ಅಂದರೆ ಈ 10⁻³ kg ಎದ್ರ ಮಾಸ್ರಪ್ಪ? ಇದು ಇಲೆಕ್ಟ್ರಾನದ ಮಾಸು. ಇಲೆಕ್ಟ್ರಾನದ ಮಾಸು. ಇದು ಎದ್ರದ್ದು ಅಂದ್ರೆ ಯೂನಿವರ್ಸದ ಮಾಸು. ಅಜುಮ್ಷನ್ ಆಗಿದ್ದಿದ್ದು ಯೂನಿವರ್ಸದ ಮಾಸು.
ಅಂದರೆ ಕಣ್ಣಿಗೆ ಕಾಣಲಾರ್ದಂಥ ಒಂದು ಇಲೆಕ್ಟ್ರಾನದ ಮಾಸನ್ನು ಹಿಡ್ಕೊಂಡು ಯೂನಿವರ್ಸದ ಮಾಸದವರೆಗೂ ನಾವೇನು ಮಾಡ್ತಾ ಇದ್ದೀವಿ, ಫಿಸಿಕ್ಸ್ನಲ್ಲಿ ಕಲಿತೀವಿ. ದಟ್ ಈಸ್ ದ ಸ್ಕೋಪ್, ದಟ್ ಈಸ್ ದ ರೇಂಜ್ ಆಫ್ ದಿ ಮಾಸ್ ಆಫ್ ಇನ್ ದ ಫಿಸಿಕ್ಸ್. Then what about the length? So if you are talking about, this is the, remember, this is range of mass. ಇಲ್ಲೇನು ಮೇಲ್ಗಡೆ ಹೇಳಿದ್ನಲ್ರಪ್ಪ, ಇದೇ ರೇಂಜು. ಸೊ 10 to the power minus 30 kg to 10 raised to 55 kg. This is the range of mass in the physics. Then coming to the second one, range of length in physics. ಹಾಗಿದ್ರೆ ಲೆಂತ್ ಎಲ್ಲಿಂದ ಎಲ್ಲಿ ತನಕ ಕಲಿತೀವಪ್ಪ? ವಿ ಸ್ಟಡಿ ಫ್ರಾಮ್ 10 raised to minus 14 or 10 raised to minus 15 meter to 10 raised to 26 to 24, that up to that meter. This is the what? The range of the length in the physics. ಅಂದರೆ ಇದು ಎದರ ಲೆಂತ್ ಅಪ್ಪ ಅಂದರೆ ಕಣ್ಣಿಗೆ ಕಾಣಲಾರ್ದ ಒಂದು ನ್ಯೂಕ್ಲಿಯಸ್ದು ರೇಡಿಯಸ್ ರೇಪ್ ಇದು. ಅಲ್ಲಿಂದ ಹಿಡ್ಕೊಂಡು ನಾವು ಎಲ್ಲಿ ತನಕ ಕಲಿತೀವ್ರಿ? ಅಪ್ ಟು ದ ಬಾರ್ಡರ್ ಆಫ್ ದ ಯೂನಿವರ್ಸ್, ದ ಡಿಸ್ಟೆನ್ಸ್ ಅಪ್ ಟು ದ ಬಾರ್ಡರ್ ಆಫ್ ದಿ ಯೂನಿವರ್ಸ್, ದಟ್ ಈಸ್ 10 raised to 26 meter. ಅಲ್ಲಿವರೆಗೂ ನಾವು ಕಲಿತೀವಿ. Am I clear? Yes. So this is the how the physics is giving scope and excitement. Already you know the scope involving the two concept of physics. One is a classical physics, another one is a quantum physics. Under the classical physics we are dealing with mechanics, thermodynamics, electrodynamics and the optics. ಅದರ ಬಗ್ಗೆ ಎಲ್ಲ ಕಲಿತೀವಿ. Then again coming to the quantum physics, there we study about atom, nucleus, electron, proton and their interaction with the small particles also. Right? This is the what? The scope and excitement of the physics. Am I clear? Yes. I hope you understood all the points. If any queries, you can contact me. Thank you for watching the video.